ಪಂಚಮಸಾಲಿ ಹೋರಾಟಗಾರರ ಮೇಲೆ ನಡೆದಂತ ಲಾಠಿ ಚಾರ್ಜ್. ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಬರ್ತವೆ ಮೋಸ್ಟ್ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್ ಅಂಡ್ ಬ್ಯಾಕ್ವರ್ಡ್. ಅತ್ಯಂತ ಹಿಂದುಳಿದವರು, ಅತಿ ಹಿಂದುಳಿದವರು, ಹಿಂದುಳಿದವರು. ಕನ್ನಡದಲ್ಲಿ ಅತ್ಯಂತ ಹಿಂದುಳಿದವರು, ಅತಿ ಹಿಂದುಳಿದವರು ಮತ್ತೆ ಹಿಂದುಳಿದವರು. 3A ನಲ್ಲಿ ಒಕ್ಕಲಿಗರು ಮತ್ತು ಬೇರೆ ಜಾತಿಗಳು ಬರ್ತಾರೆ. 3B ನಲ್ಲಿ ಲಿಂಗಾಯತರು ಮತ್ತು ವೀರಶೈವ ಲಿಂಗಾಯತರು ಮತ್ತು ಅದರ ಉಪಜಾತಿಗಳು ಎಲ್ಲ ಬರ್ತವೆ. ಕ್ಯಾಟಗರಿ 1ಗೆ 4% ಇದೆ. ಕ್ಯಾಟಗರಿ 2A ಗೆ 105 ಜಾತಿಗಳಿದ್ದಾವೆ, ಅದು 15% ಇದೆ. 15% ಇದೆ. 3A ನಲ್ಲಿ 2B ನಲ್ಲಿ ಮುಸಲ್ಮಾನರು ಬರ್ತಾರೆ. 2B ನಲ್ಲಿ ಮುಸಲ್ಮಾನರು ಬರ್ತಾರೆ. 3A ನಲ್ಲಿ ನಾನು ಈಗಲೇ ಹೇಳಿದ್ದೀನಿ ಒಕ್ಕಲಿಗರು ಬರ್ತಾರೆ. 3B ನಲ್ಲಿ ಲಿಂಗಾಯತರು ಮತ್ತೆ ಅದರ ಉಪಜಾತಿಗಳೆಲ್ಲ ಬರ್ತಾರೆ. ಇದನ್ನು ಕ್ಯಾಟಗರಿ ಮಾಡಿ 2002ನೇ ಇಸ್ವಿನಲ್ಲಿ ಮಾಡಿರೋದು. ಟು ಟೆಲ್ ಯು ದಿ ಟ್ರೂತ್, ಈ 2A ಹೆಂಗೆ ಇವರು ಪಂಚಮಶಾಲಿ ಲಿಂಗಾಯತರುಗಳು ಹೇಗೆ 2A ಬೇಕು ಅಂತ ಯಾಕೆ ಶುರು ಮಾಡಿದ್ರು? ಇವರು ನಿರಾಣಿಯವರು ಇದಾರಲ್ಲ, ಇವ್ರ ಅಣ್ಣ ಯಾರು? ಮುರುಗೇಶ್ ನಿರಾಣಿ. ಅವರು ಮಂತ್ರಿ ಮಂಡಲಕ್ಕೆ ಸೇರಿಸ್ಕೊಂಡಿರ್ಲಿಲ್ಲ. ಅವ್ರನ್ನ ಅವರು ಶುರು ಮಾಡಿದ್ರು 2A ಬೇಕು ಅಂತ. ಸರ್, ಇದು 30 ವರ್ಷದಿಂದ ಹೋರಾಟ. ಕೂತ್ಕೊಳ್ಳಿ, ಆಮೇಲೆ 30 ವರ್ಷದಿಂದ 2A ರಾಜಕಾರಣಿ ಕೇಶವ್ ಹನುಮಂತ ಏನ್ರಿ ನಾರಾಯಣ ಸ್ವಾಮಿ ಕುತ್ಕೊಳ್ತಲ್ಲ ನೀನ ಇವ್ರೆ ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಹೇಳಿ ಈ ತರ ನಡೆಸು ನೋಡ ಹೇಳ್ತಾನೆ. ಕುತ್ಕೊಳ್ತಾರ ನೀನ ಏನು ಬುದ್ಧಿ ಆಯ್ತಲ್ಲ ನಿಮಗೆ? ಏನು ನಡುವಳಿ ಮುಖ್ಯಮಂತ್ರಿ ಕೊಡ್ರಿ, ಮುಖ್ಯಮಂತ್ರಿ ಮಾತಾಡಿ ನೋಡ್ರಿ. ಒಂದು ನಿಮಿಷ ಕೇಳಿ, ಎಲ್ಲೆಲ್ಲಿ ಕೇಳಿ. ಮಾನ್ಯ ಸಭಾಪತಿಗಳೇ, ಪ್ರಸಾದ ಕೇಳಿ. ಪ್ರಸಾದ್ ಸಭಾಪತಿಗಳೇ, ಅವ್ರು ಕೇಳ್ತಿರೋದು ಸ್ವಲ್ಪ ಇರ್ರಿ ಕೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಬುದ್ಧಿವಂತರು. ನಮ್ಮನ್ನು ಹೀಗೇಳಿ ದಾರಿ ತಪ್ಪಿಸಿ ನಮ್ಮನ್ನೇ ಡಿವೈಡ್ ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಿರೋದು. ಇದರಲ್ಲಿ ಬೇಕಾಗಿಲ್ಲ. ಈಗ ನೀವು ಉತ್ತರ ಕೊಡಿ. ಇಲ್ವಾ ಕೊಡಕ್ಕಾಗಲ್ಲ, ಪ್ರಶ್ನೆ ಬೇರೆ. ನಾವು ಕೇಳಲ್ಲ. ಆಯ್ತಾ ಸಭಾಪತಿಗಳೇ, ನೀವು ಕೊಡ್ತೀರಂದ್ರೆ ಕೊಡಿ, ಇಲ್ಲಾಂದ್ರೆ ಬೇಡ. ನೀವು ಅದನ್ನ ಉತ್ತರ ಕೊಡಿ. ಅದನ್ನು ಬಿಟ್ಟು ನಿಮ್ಗೆ ಮಂತ್ರಿ ಕೊಟ್ಟಿರ್ಲಿಲ್ಲ, ಅದಕ್ಕೆ ನೀವೆದ್ರಿ, ಇವರು ಸಿಕ್ಲಿಲ್ಲ, ಅದಕ್ಕೆ ಅವರು ಹೋರಾಟ ಮಾಡ್ತಿದ್ದಾರೆ. ಸ್ವಲ್ಪ ಇರ್ತೈತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.